ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಜೈಸಿನ್. ನಮ್ಮೂರು ಮಲೆನಾಡು, ಅದಕ್ಕೆ ಈಗ ರೈನಿ ಸೀಸನ್ ಇರೋದಕ್ಕಾಗಿ ತುಂಬಾ ಮಳೆ ಇರುತ್ತೆ. ಬಟ್ ಏನಂತ ಅಂತಂದ್ರೆ ಇವಾಗ ಈ ರೈನಿ ಸೀಸನ್ ಇದ್ದಾಗ ಲಾಂಗ್ ಏರಿಯಾನ ಹೊರಗಡೆ ಬಿಡಲ್ಲ ಜಾಸ್ತಿ. ಅಂದ್ರೆ ಮಳೆ ಕಡಿಮೆ ಆದಾಗ ಮಾತ್ರ, ಮಳೆ ಇಲ್ಲದಾಗ ಮಾತ್ರ ಬಿಡ್ತೀವಿ. ಬಟ್ ಈ ಶಾರ್ಟ್ ಏರಿಯಾನ ಮಳೆಲಿ ಬಿಡ್ತೀವಿ. ಯಾಕಂತಂದ್ರೆ ಈಗ ಅಕಸ್ಮಾತ್ ಈ ಮಳೆಲಿ ಒದ್ದೆ ಆದ್ರೆ ಮತ್ತೆ ನೀಟಾಗಿ ಬಟ್ಟೆ ಹಾಕೊಂಡು ಒರೆಸಿದ್ರೆ ಕ್ಲೀನ್ ಆಗಿ ಹೋಗುತ್ತೆ. ಮೇನ್ ಇವತ್ತೇನ್ ಕಂಟೆಂಟ್ ಏನಂತಂದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಷಿಯಲೈಸೇಷನ್. ಡಾಗ್ ಸೋಷಿಯಲೈಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಒಂದ್ ಪೆಟ್ ಮನೇಲಿ ಇರುತ್ತೆ. ಪೆಟ್ ನಮ್ದು ರಿಲೇಟಿವ್ಸ್ ಆಗ್ಲಿ ಇಲ್ಲ ಸ್ಟ್ರೇಂಜರ್ಸ್ ಆಗ್ಲಿ, ಅವ್ರು ಬಂದಾಗ ಅವರಿಗೆ ಗಾರ್ಡ್ ಮಾಡೋದಂದ್ರೆ ಸ್ಪೀಕ್ ಮಾಡೋದು, ಅವರಿಗೆ ಬಾರ್ಕ್ ಮಾಡೋದು ಕಾಮನ್ ನೇಚರ್. ಬಟ್ ಏನಾಗುತ್ತೆ ಅಂತಂದ್ರೆ, ಈಗ ಅವ್ರ ಮೇಲೆ ಮಿಸ್ಬಿಹೇವ್ ಮಾಡೋದು, ಅಂದ್ರೆ ಸಡನ್ ಆಗಿ ಹೋಗಿ ಅಟ್ಯಾಕ್ ಮಾಡೋದು, ಇಲ್ಲಾಂದ್ರೆ ಅವ್ರ ಮೇಲೆ ಹೋಗಿ ಕಿಲ್ ಮಾಡೋ ತರ ಬಿಹೇವ್ ಮಾಡೋದು. ಸೊ ಮತ್ತೆ ಫುಲ್ ಅಗ್ರೆಷನ್ ಮಾಡ್ಕೊಂಡು ಅವ್ರನ್ನ ಕಿಲ್ ಮಾಡಬೇಕು, ಅವ್ರಿಗೆ ಅಟ್ಯಾಕ್ ಮಾಡ್ಬೇಕಂತ ಎನಿ ಟೈಮ್ ಕಾಯ್ಕೊಂಡೇ ಇರುತ್ತಲ್ಲ. ಸೊ ಅದು ಬ್ಯಾಡ್ ಬಿಹೇವಿಯರ್. ಮತ್ತೇನಂತ ಅಂತಂದ್ರೆ, ಈಗ ಒಂದು ಎನ್ವಿರಾನ್ಮೆಂಟ್ ಇಂದ ಮತ್ತೊಂದು ಎನ್ವಿರಾನ್ಮೆಂಟ್ ಗೆ ಕರ್ಕೊಂಡು ಹೋದಾಗ ಅಲ್ಲಿ ಸೌಂಡ್ ಆಗ್ಲಿ ಇಲ್ಲ ಎನಿಮಲ್ಸ್ ಆಗ್ಲಿ ಹ್ಯೂಮನ್ಸ್ ಆಗ್ಲಿ ಅವ್ರು ಬಂದಾಗ ಈಗ ಸೌಂಡ್ ಗೆ ಫಿಯರ್ ಆಗದೆ, ಇಲ್ಲ ಮತ್ತೆ ಎನಿಮಲ್ಸ್ ಗೆ ಫಿಯರ್ ಮಾಡ್ಕೊಳ್ದೆ, ಅಂದ್ರೆ ಅವ್ರ ಮೇಲೆ ಅಗ್ರೆಷನ್ ಮಾಡದೆ, ಎಲ್ಲರ ಜೊತೆಗೆ ಫ್ರೆಂಡ್ ಆಗಿ ನಾವೆಲ್ಲರೂ ಫ್ರೆಂಡ್ಸ್ ಅನ್ಕೊಂಡು ಮೈಂಡ್ ಸೆಟ್ ಅಲ್ಲಿ ಇರುತ್ತಲ್ಲ. ಸೊ ಅದನ್ನ ಸೋಷಿಯಲೈಸ್ ಅಂತಾರೆ. ಅವನ ಹೆಸರು ಬಂದ್ಬಿಟ್ಟು ಮ್ಯಾಕ್ಸ್. ಅವನಿಗೆ ಆಲ್ಮೋಸ್ಟ್ 2 years ಆಗ್ತಾ ಬಂತು ಇವಾಗ. ಬಟ್ ಅವನು ಬಿಫೋರ್ ವಿಡಿಯೋ ಹಾಕಿದ್ದ, ಅವನು ಬಿಫೋರ್ ಮತ್ತೆ ಆಫ್ಟರ್ ಟ್ರೈನಿಂಗ್ ಆಗಿರೋ ವಿಡಿಯೋಸ್ ಹಾಕಿದ್ದೆ. ಮುಂಚೆ ತುಂಬಾ ಎನಿಮಲ್ ಅಗ್ರೆಷನ್ ಇತ್ತು. ಬಟ್ ಇವಾಗ ಸೋಷಿಯಲೈಸ್ ಮಾಡ್ತಿದ್ಮೇಲೆ ಎಲ್ಲ ನಾಯಿಗಳ ಜೊತೆ, ಮೀನ್ ನಾಯಿಗಳ ಜೊತೆ, ಫೀಮೇಲ್ ನಾಯಿಗಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಈಗ ನಾವು. ಬಟ್ ಇವಾಗ ಏನು ಬೇರೆ ನಾಯಿಗಳ ಮೇಲೆ ಡೊಮಿನೇಟ್ ಮಾಡೋದು, ಅಗ್ರೆಷನ್ ಯಾವ್ದು ಮಾಡ್ತಿಲ್ಲ. ಇವನ್ ಹೆಸರು ಬಂದ್ಬಿಟ್ಟು ದಾಸ. ಇವನ್ ಪಿಟ್ಬುಲ್. ಸೊ ಪಿಟ್ಬುಲ್ ನೇಚರ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಯಾಕಂತಂದ್ರೆ ಈಗ ಒಂದು ನಾಯಿನ ಇಲ್ಲ ಒಂದು ಎನಿಮಲ್ಸ್ ನ ಬೈಟ್ ಮಾಡಿದ್ರೆ ಯಾವ್ದೇ ರೀಸನ್ ಬಿಡಲ್ಲ. ಸೊ ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಲ್ಲ. ಬಟ್ ಇವನು ಸೋಷಿಯಲೈಸ್ ಮಾಡಿದ್ಮೇಲೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಿಮ್ಗೆ ರಾಟುದರ್ ಗೊತ್ತಿಲ್ವಾ, ಅವ್ನಿಗೆ ಜಸ್ಟ್ ಆಲ್ಮೋಸ್ಟ್ ಈಗ 6 months ಆಗ್ತಾ ಬಂತು. ಬಟ್ ಇವಾಗಲೇ ಅವ್ನು ಸೋಷಿಯಲೈಸ್ ಆಗಿ ಯಾವ ನಾಯಿನೂ ಬೈಟ್ ಮಾಡೋದು ಇಲ್ಲ ಯಾವ ನಾಯಿಗಳ ಜೊತೆಗೆ ರೂಡ್ ಆಗಿ ಬಿಹೇವ್ ಮಾಡೋದು ಎಲ್ಲ ನಾಯಿಗಳು ಒಳ್ಳೆ ಗುಡ್ ಬಿಹೇವ್ ಆಗಿದೆ. ಅಂದ್ರೆ ಇವು ಟ್ರೈನಿಂಗ್ ಬಿಫೋರ್ ಎಲ್ಲದು ಒಂದ್ ಸ್ವಲ್ಪ ಬ್ಯಾಡ್ ಆಗಿ ಬಿಹೇವ್ ಇತ್ತು. ಈಗೆಲ್ಲ ಆಲ್ಮೋಸ್ಟ್ ಟ್ರೈನಿಂಗ್ ಆದ್ಮೇಲೆ ಮತ್ತೆ ನಾವು ಸೋಷಿಯಲೈಸ್ ಮಾಡ್ತಿದ್ಮೇಲೆ ಎಲ್ಲ ಗುಡ್ ಬಿಹೇವ್ ಆಗಿದೆ. ಟ್ರೈನಿಂಗ್ ಬಿಟ್ಟಾಗ ಟ್ರೈನಿಂಗ್ ಮಾಡೋದು, ತಗೊಂಡು ಕೇಜಲ್ಲಿ ಹಾಕೋದು, ರೂಮಲ್ಲಿ ಲಾಕ್ ಮಾಡಿದಾಗ ಸೊ ಅದು ಮೈಂಡ್ ಅಪ್ಸೆಟ್ ಆಗುತ್ತೆ. ಆಮೇಲೆ ಬೇಜಾರ್ ಮಾಡ್ಕೊಳುತ್ತೆ, ಓನರ್ನ ನೆನ್ಪು ಮಾಡ್ಕೊಳುತ್ತೆ, ಫೀಲ್ ಮಾಡ್ಕೊಳುತ್ತೆ. ಸೊ ಈ ತರ ಆದಾಗ ಯಾವ್ದೇ ಡಾಗ್ ಟ್ರೈನಿಂಗ್ ಆಗಲ್ಲ. ಸೊ ಟ್ರೈನಿಂಗ್ ಮಾಡ್ಬೇಕಂತಂದ್ರೆ ಡಾಗ್ನ ಅಷ್ಟೇ ಫ್ರೀಡಮ್ ಅಲ್ಲಿ ಇಟ್ಟು, ಅಷ್ಟೇ ಹ್ಯಾಪಿಯಾಗಿ ಇಟ್ಟು, ಅದನ್ನ ಚೆನ್ನಾಗಿ ನೋಡ್ಕೊಂಡು ಅದು ಪ್ರೀತಿಯಿಂದ ತೋರಿಸಿದಾಗ ಅದು ನಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡುತ್ತೆ. ಮತ್ತೆ ನಮ್ಮ ಓನರ್ ಅಂತ ಅನ್ಕೊಳುತ್ತೆ, ನಮ್ಮಲ್ಲಿ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅದಕ್ಕೆ. ಸೊ ಅದಾದ್ಮೇಲೆ ನಾವು ಟ್ರೈನಿಂಗ್ ಮಾಡ್ಬೋದು. ಆ ತರ ಮಾಡಿದಾಗ ಮಾತ್ರ ಗುಡ್ ಟ್ರೈನಿಂಗ್ ಆಗುತ್ತೆ, ಗುಡ್ ಬಿಹೇವ್ ಬರುತ್ತೆ ಡಾಗಿಗೆ, ಮತ್ತೆ ಒಳ್ಳೆ ಟ್ರೈನಿಂಗ್ ಆಗಿ ನಾವು ಕಳಿಸ್ಬೋದು. ಒಂದ್ ಮೇಲು ಇನ್ನೊಂದ್ ಮೇಲ್ ಮೇಲೆ ಯಾಕೆ ಡೊಮಿನೆಂಟು ಅಗ್ರೆಷನ್ ತೋರಿಸುತ್ತೆ ಅಂತ ಅಂದ್ರೆ, ನಾನು ಲೀಡರ್ ಆಗಬೇಕು, ಅಪೋಸಿಟ್ ಇರೋ ಡಾಗು ನನಗೆ ಸರೆಂಡರ್ ಆಗಬೇಕು, ನನ್ನ ಅಥಾರಿಟಿ ತಗೋಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಆದರೆ ಡೊಮಿನೇಟ್ ಮಾಡುತ್ತೆ. ಆ ಡೊಮಿನೇಟ್ ಮಾಡೋ ಟೈಮಲ್ಲಿ ಅಪೋಸಿಟ್ ಇರೋ ಡಾಗು ಅಗ್ರೆಷನ್ ತೋರಿಸಿದ್ರೆ ಬೈಟ್ ಮಾಡ್ಕೊತವೆ. ಸೊ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ಸೋಷಿಯಲೈಸ್ ಮಾಡಿಸಿ. ಸೋಷಿಯಲೈಸ್ ಆಗಿರೋ ಡಾಗ್ ಯಾವ ಥರ ಇರುತ್ತೆ, ರೋಟ್ಲರ್ ಇದೆ. ಸೊ ಅದ್ರ ಜೊತೆಗೆ ಅಲ್ಲಿ ಎನಿಮಲ್ಸ್ ಇದಾವೆ, ಅಂದ್ರೆ 2 ದನ ಇದೆ. ಆ 2 ದನ ನೋಡಿದ್ರು ಇವು ಬಿಹೇವ್ ಮಾಡಿದ್ರೆ ನಾರ್ಮಲ್ ಆಗಿ ಆಟ ಆಡ್ಕೊಂಡು ಒಂದು ಫ್ರೆಂಡ್ಲಿ ನೇಚರ್ ಅಲ್ಲಿ ಇದಾವೆ. ಇದೇ ಸೋಷಿಯಲೈಸೇಷನ್. ನಾವು ಲೈಫಲ್ಲಿ ಎಂಜಾಯ್ ಮಾಡೋಣ, ನಮ್ ಜೊತೆಗಿರೋ ಡಾಗ್ಸ್ ಫುಲ್ ಎಂಜಾಯ್ ಮಾಡ್ತೀವಿ.